ಎಲೆಕ್ಟ್ರಾನಿಕ್ ಆನೆಯಲ್ಲಿ ದಸರಾ ಮಾಡೋದಾದರೆ ಕುಮ್ಕಿ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ, ಆನೆ ಹಿಡಿಯೋಕ್ಕೆ ಮತ್ತು ಬೇರೆ ಎಲ್ಲದಕ್ಕೂ ಇದೇ ಎಲೆಕ್ಟ್ರಾನಿಕ್ ಆನೆ ಇಟ್ಕೊಂಡು ಮಾಡಿದ್ರೆ ಒಳ್ಳೆಯದಾಗುತ್ತಲ್ವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಕೊಡಗಲ್ಲಿ ತುಂಬ ಮಳೆ ಇತ್ತು, ಈಗ ಬಿಸಿಲು ಬಂದಿದೆ. ಅದೇ ರೀತಿ ಆ, ಏನು ಕ್ಯಾಂಪ್ಗಳಲ್ಲಿ ವೈದ್ಯಕೀಯ ತಪಾಸಣೆಗಳು ನಡೀತಾ ಇದ್ದಾವೆ. ಕಾರಣ ಇಷ್ಟೇ, ವರ್ಷ ಪ್ರತಿ ಬಂದು ಎಲ್ಲ ಆನೆಗಳನ್ನ, ಹೆಣ್ಣಾನೆಗಳನ್ನ, ಗರ್ಭಿಣಿ ಅಂತ ಹೇಳಿ ಟೆಸ್ಟ್ ಮಾಡ್ತಾರೆ. ಅದೇ ರೀತಿ ಎಲ್ಲ ಆನೆಗಳ ಹೆಲ್ತ್ ಇಶ್ಯೂಸ್ ಹೇಗಿದೆ, ಯಾವ ಥರದಲ್ಲಿ ಏನು ಮಾಡಬೇಕು, ಏನು ವಿಟಮಿನ್ಸ್ ಕೊರತೆ ಇದೆಯಾ, ಏನಾದರೂ ದೋಷಗಳಿದೆಯಾ ಅಂತೇಳಿ ನೋಡಲಿಕ್ಕೆ ವರ್ಷ ಪ್ರತಿ ಈ ಸಮಯದಲ್ಲಿ ಬರ್ತಾರೆ. ಇದು ಬಂದ ನಂತರ ಸ್ವಲ್ಪ ದಿನಗಳಲ್ಲಿ ಮತ್ತೆ ಪುನಃ ವೇದಿಕೆ ತಪಾಸಣೆ ನಡೆಯುತ್ತೆ. ದಸರಾಕ್ಕೆ ಯಾವುದೇ ಆನೆಗಳು ಆಯ್ಕೆ ಆಗಿರೋದಿಲ್ಲ. ಎಲ್ಲ ಆನೆಗಳು ಈ ವರ್ಷ ಒಂದು 10-20 ಆನೆಗಳ ಹೆಸರು ಲೀಸ್ಟಲ್ಲಿದ್ದಾವೆ. ಅದೇ ರೀತಿ ಮದದಲ್ಲಿ ಇರುವಂಥದ್ದು ಭೀಮ, ಮತ್ತು ಪ್ರಶಾಂತ ಕಮ್ಮಿ ಆಗಿರ್ಬೋದು, ಮೇ ಬಿ. ಹರ್ಷನಿಗೆ ಮದ ಇದೆ, ಅದೇ ರೀತಿ ಶ್ರೀಕಂಠನಿಗೂ ಮದ ಇದೆ, ಕಂಜನ್ಗೆ ಮದ ಇತ್ತು, ಮದ ಕಮ್ಮಿ ಆಗಿದೆ. ಇಷ್ಟು ವಿಚಾರ ಈಗ ತಿಳಿದು ಬಂದಿದೆ. ಇನ್ನೇನು ಅಂತ ಹೇಳಿದ್ರೆ, ಯಾವುದೇ ಆನೆಗಳ ಆಯ್ಕೆ ಇದುವರೆಗೆ ನಡೆದಿಲ್ಲ. ಎಲ್ಲ ವೈದ್ಯಕೀಯ ತಪಾಸಣೆ ಮಾಡ್ಕೊಂಡು ಹೋಗಿದ್ದಾರೆ. ಯಾರಾಗಲೂ ಒಂದು ಸ್ವಲ್ಪ ತಪ್ಪು ಮಾಹಿತಿಗಳನ್ನ ಕೊಟ್ಟಿರ್ಬೋದು. ಒಂದು ಆನೆನೂ ಆಯ್ಕೆ ಆಗಿಲ್ಲ. ಆಯ್ಕೆ ಆಗಲಿಕ್ಕೆ ಇನ್ನೂ 15-20 ದಿವಸದ ಮೇಲೇನಿದೆ. ಇನ್ನೂ ದಸರಾಕ್ಕೂ ಗಜಪಯಣಕ್ಕೆ ಆಗಸ್ಟ್ 25ಗೆ ಕ್ಯಾಂಪ್ಗಳಿಂದ ಆನೆ ಹೊರಡುತ್ತೆ. ಆಗಸ್ಟ್ 26ಕ್ಕೆ ಗಜಪಯಣ. ಇನ್ನೂ ಸಮಯ ಬೇಕಾದಷ್ಟಿದೆ. 35-36 ದಿನ ಸಮಯ ಇದೆ. ಈ ಸಮಯದಲ್ಲಿ ಒಳಗೆ ಆನೆಗಳನ್ನ ಆಯ್ಕೆ ಮಾಡ್ತಾರೆ. ಯಾರಿಗೆ ಏನು ಅಂತೇಳಿ ಗೊತ್ತಾಗೋದಿಲ್ಲ. ಈ ವರ್ಷ ದಸರಾಕ್ಕೆ ಆಯ್ಕೆ ಆಗುವ ಆನೆಗಳ ಹೆಸರಲ್ಲಿ ಮುಂಚೂಣಿಯಲ್ಲಿ ಗಣೇಶ ಮರಿ, ಹಾಗೆಯೇ ಅಯ್ಯಪ್ಪ, ಲಕ್ಷ್ಮಣ, ಈಶ್ವರ, ಪಾರ್ಥಸಾರಥಿ ಮುಂತಾದ ಆನೆಗಳ ಹೆಸರುಗಳಿದ್ದಾವೆ. ಯಾವುದಾದ್ರು 1-2 ಹೊಸ ಆನೆಗಳಿಗೆ ಅವಕಾಶ ಕೊಡ್ಬೋದು. ಅದರಲ್ಲಿ ಮೇ ಬಿ ಸ್ವಲ್ಪ ವಯಸ್ಸು ಕಮ್ಮಿ ಇರುವಂಥ ಆನೆ ಮುಂದಿನ ದಸರಾಗಳಿಗೆ ಆಯ್ಕೆ ಆಗೋಕ್ಕಿರುವಂಥ ಆನೆಗಳನ್ನ, ಸಣ್ಣ ಆನೆಗಳನ್ನ ಆಯ್ಕೆ ಮಾಡ್ಬೋದು. ಆಯ್ಕೆ ಆಗೋದ್ರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ. ಅದೇ ರೀತಿ ನಮ್ಮ ಮತ್ತಿಗೂಡ ಕ್ಯಾಂಪಿನಲ್ಲಿ ಶ್ರೀಕಂಠ ಹಾಗೂ ಭೀಮನಿಗೆ ಮದ ಇರೋದು ನಿಜ. ಮದ ಏನಂತ ಗೊತ್ತಿಲ್ಲ. ಶ್ರೀಕಂಠನಿಗೆ ಕ್ಯಾಪ್ಚರ್ ಆದಮೇಲೆ ಇದೇ ಮೊದಲ ಬಾರಿಗೆ ಇಷ್ಟೊಂದು ಮದ ಬಂದಿದೆ. ಮದ ಬಂದರೂ ತುಂಬ ಶಾಂತ ಸ್ವಭಾವದಲ್ಲಿ ಮಾಮೂಲು. ಶ್ರೀಕಂಠ ಹೇಗಿರ್ತಾನೆ ಅದೇ ರೀತಿ ಬಿಹೇವಿಯರ್, ಏನೇ ಬದಲಾವಣೆಗಳಿಲ್ಲ. ನಿಮಗೆ ಗೊತ್ತಿರ್ಬೋದು, ಕಾಡಾನೆ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿಯುವಾಗಲೂ ಶ್ರೀಕಂಠನಿಗೆ ಮದ ಇತ್ತು. ಮದ ಇದ್ದಾಗಲೂ ನಮ್ಮ ಕುಮ್ಕಿ ಆನೆಗಳ ಎದುರಿಗೆ ಬಂದು ಮಲಗಿ ಹೋಗಿದೆ. ಆದರೂ ಯಾವುದೇ ಥರದ ಗಲಾಟೆ ಮಾಡಲಿಲ್ಲ. ಅಂಥ ಒಂದು ಶಾಂತ ಸ್ವಭಾವದ ಆನೆ. ಅದೇ ರೀತಿ ಭೀಮನಿಗೆ ಒಂದು ಸ್ವಲ್ಪ ಮದ ಇದೆ, ಅದೇನಂತ ಗೊತ್ತಿಲ್ಲ. ಈ ವರ್ಷ 2 ಸತಿ ಭೀಮನಿಗೆ ಹಾಗೂ ಕಂಜನಿಗೂ 2 ಸತಿ ಮದ ಬಂದಿದೆ. ಭೀಮನಿಗೆ ಮದ ಬರಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಆತ ಹೆಚ್ಚು ಇಷ್ಟಪಡುವಂಥ ಆಹಾರ ಅಂತೇಳಿದ್ರೆ ಬೈನೆ ಸೊಪ್ಪು ತುಂಬ ಆಸೆ ಪಡುವಂಥದ್ದು ಭೀಮ. ನಮ್ಮ ಮತ್ತಿಗೂಡು ಕ್ಯಾಂಪ್ನಲ್ಲಿ ಬೇರೆ ಆನೆಗಳಿಗಿಂತ ತುಂಬ ಆಸೆ ಪಡ್ತಾನೆ. ಅದರಿಂದ ಒಂದು ಸ್ವಲ್ಪ ಮದ ಹೆಚ್ಚಾಗಿದೆ. ಏನು ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲೂ ಆತನ ಮದವನ್ನು ಕಮ್ಮಿಯಾಗಿ ಈಗಾಗಲೇ ಅದಕ್ಕೆ ಬೇಕಾಗುವಂಥ ಎಲ್ಲ ಆಹಾರಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೊಡ್ತಾಯಿದ್ದಾರೆ. ಭೀಮನು ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಎಲ್ಲ ಲಕ್ಷಣಗಳಿದ್ದಾವೆ. ಯಾರಾದರೂ ಹೇಳಿರ್ಬೋದು ಭೀಮ ಬರೋದಿಲ್ಲ ದಸರಾಕ್ಕೆ, ಆಯ್ಕೆ ಆಗೋದೇ ಡೌಟ್ ಅಂತೇಳಿ. ಅಂಥ ಚಾನ್ಸ್ ಏನಿಲ್ಲ. ಮದ ಕಮ್ಮಿಯಾಗಿ ಭೀಮ ಬಂದೇ ಬರ್ತದೆ. ಅದೇ ರೀತಿ ನಮ್ಮ ಮಾಮೂಲಿ ಎಂದಿನಂತೆ ಕ್ಯಾಪ್ಟನ್ ಅಭಿಮನ್ಯು, ಮಹೇಂದ್ರ, ಏಕಲವ್ಯ, ಧನುಂಜಯ, ಸುಗ್ರೀವ, ಪ್ರಶಾಂತ, ಹಾಗೆ ಇತರ ಆನೆಗಳು, ಹೆಣ್ಣಾನೆಗಳು ಕಾವೇರಿ ಆಗಿರ್ಬೋದು, ಹಿರಣ್ಯ ಬರ್ಬೋದು, ರೂಪ, ಹೇಮಾವತಿ ಲಾಸ್ಟ್ ಇಯರ್ ಬಂದಿತ್ತು. ನಮ್ಮ ಮತ್ತಿಗೂಡಿಂದ ಶ್ರೀಕಂಠ, ಭೀಮ, ಇಂಥ ಆನೆಗಳೆಲ್ಲ ಇದ್ದಾವೆ. ಹೊಸ ಆನೆಗಳು ಒಂದು 4 ಹೆಸರು ಹೇಳಿದ್ದೀನಿ. ಅವುಗಳಲ್ಲಿ ಯಾವ್ದಾದ್ರು 1-2 ಆನೆ ಆಯ್ಕೆ ಆದರೂ ಆಶ್ಚರ್ಯವೇನಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ವಿಚಾರ ಬೆಳಕಿಗೆ ಬಂದದ್ದು ಅಂತ ಹೇಳಿದ್ರೆ, ಏನು ಅಂತ ಹೇಳಿದ್ರೆ, ರೋಬೋಟಿಕ್ ಆನೆಯಲ್ಲಿ ದಸರಾ ಮಾಡೋದಕ್ಕಿಂತ ದಸರಾ ನಿಲ್ಲಿಸ್ಬಿಡೋದೇ ಒಳ್ಳೆಯದು. ಎಷ್ಟೋ ಜನರ ಆಸೆ ಆಕಾಂಕ್ಷೆಗಳಿರೋದೇ ಈ ದಸರಾದಲ್ಲಿ ಆನೆಗಳನ್ನ ನೋಡಿ, ಜೀವಂತ ಆನೆಗಳಲ್ಲಿ ಅಂಬಾರಿ ಬರೋದು. ಯಾಕೆ ಮಾಡಬೇಕು? ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ಆ ಥರ ಏನಾದರೂ ಇದೆಯಾ? ರೋಬೋಟಿಕ್ ಆನೆ ಮಾಡಿ ಇದು ಮಾಡೋದು ಏನು ನೆನ್ನೆ ಮೊನ್ನೆಯಿಂದ ದಸರಾ ಸ್ಟಾರ್ಟ್ ಆಗಿದೆ? 400-500 ವರ್ಷಗಳ ಇತಿಹಾಸನೇ ಇದೆ. ವಿಜಯನಗರದಲ್ಲಿ ಹಂಪಿಯಲ್ಲಿ ಮಾಡ್ತಿದ್ದಂಥ ದಸರಾ. ಆಗಿನ ಕಾಲದಲ್ಲಿ ಆನೆಗಳಿಗೆ ಅಲ್ಲಿ ಶೆಡ್ಗಳನ್ನೆಲ್ಲ ಕಟ್ಟಿ ಆನೆ ಕಟ್ತಿದ್ದಂಥ ಜಾಗ ಇವಾಗಲೂ ನಾವು ನೋಡ್ಬೋದು ಅಲ್ವಾ? ಯಾಕೆ ಸುಮ್ಮನೆ ಎಲೆಕ್ಟ್ರಾನಿಕ್ ಆನೆ? ಏನು ಒಂದು ಆನೆಗೆ ಒಂದು 800-900 kg ಭಾರ ಎತ್ತೋದು, 5 ಟನ್ 6 ಟನ್ ಇರೋ ಆನೆಗೆ ಏನು ದೊಡ್ಡ ಕಷ್ಟ ಆಗುತ್ತಾ? 60 ವಯಸ್ಸದು ಮನುಷ್ಯನೇ 10-15 kg 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ತಗೊಂಡು ನಡೆಯಲ್ವಾ? ಏನಾಗೋದಿಲ್ಲ, ಎಲ್ಲ ಚೆನ್ನಾಗಿರ್ತದೆ. ರೋಬೋಟಿಕ್ ಆನೆಯಲ್ಲಿ ಏನಾದರೂ
ಅಂಬಾರಿ ಹೊತ್ತರೆ ರೋಬೋಟಿಕ್ ಆನೆ ಬಳಸಿ ಹುಲಿ ಕಾರ್ಯಾಚರಣೆ, ಕಾಡಾನೆ ಕಾರ್ಯಾಚರಣೆ, ಚಿರತೆ ಕಾರ್ಯಾಚರಣೆ ಮಾಡಬೇಕು. ಆಗುತ್ತಾ? ಸಾಧ್ಯ ಇದೆಯಾ? ಅದರಲ್ಲಿ ಅದು ಸಾಧ್ಯ ಇದೆ ಅಂತ ಹೇಳೋದಾದರೆ ದಸರನ್ನು ಅದರಲ್ಲೇ ಮಾಡ್ಬೋದು. ಏನಂತ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆಲ್ಲ ಧಕ್ಕೆ ತರುವಂಥ ಕೆಲಸಗಳೇ ಜಾಸ್ತಿ ಆಗ್ತಿದ್ದಾವೆ. ಈಗ ನೋಡಿ, ಗೌರಿ ಗಣೇಶ ಕೂರ್ತಿದ್ದಂಥ ಸಂದರ್ಭದಲ್ಲಿ ಡಿ ಜೆ ಸೌಂಡ್, ಡಿ ಜೆ ಬ್ಯಾನ್, ನೋ ಡಿ ಜೆ ಈ ಥರ ಬಂತು. ದೀಪಾವಳಿ ಬರಲಿ, ದೀಪಾವಳಿಗೆ ಪಟಾಕಿ ಬ್ಯಾನ್, ಹಸಿರು ಪಟಾಕಿ ಹೊಡೀರಿ, ಆ ಪಟಾಕಿ ಹೊಡೀರಿ ಅಂತೇಳಿ ಬಿಡಿ, ಅದೆಲ್ಲ ಮಾಡೋಣ. ನಮಗೆ ದೇಶದಲ್ಲಿ ವಿಶ್ವವಿಖ್ಯಾತ ಹಬ್ಬ ಅಂತ ಹೇಳಿದ್ರೆ ದಸರಾನೇ. ಅದು ಮೈಸೂರು ದಸರಾ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲೇ ವಿಶೇಷ. ಈ ಹಬ್ಬದಲ್ಲಿ ಆನೆ ಬಳಸಿದರೆ ಯಾರು ಬರ್ತಾರೆ? ಯಾರು ಬಂದು ಹಬ್ಬಕ್ಕೆ ಆಚರಣೆಗೆ ಯಾರು ಬರ್ತಾರೆ? ಅಲ್ಲಿ ಮೇಯ್ನ್ ಉತ್ಸವ ಮೂರ್ತಿ ಆನೆಗಳೇ ಅಲ್ಲಿ ಎಲ್ಲರ ಕೇಂದ್ರ ಬಿಂದು ಮತ್ತು ಆಕರ್ಷಣೆ. ಯಾಕೆ ಹೀಗೆ ಮಾಡ್ತಿದ್ದೀರಾ? ಬರೀ ಕಾಂಟ್ರವರ್ಸಿಗಳೇ ಜಾಸ್ತಿ ಆಗ್ತಿದ್ದಾವೆ. ಯಾಕೆ? ಹಿಂದೂ ಕಾರ್ಯಕ್ರಮ ಮಾತ್ರನ? ನಮ್ಮ ದಸರಾಕ್ಕೆ ಇರೋದೇ ಒಂದು 10 ದಿವಸ ರಜೆ. ಈಗ ಕ್ರಿಶ್ಚಿಯನ್ ಧರ್ಮದಲ್ಲಿ ಹೋದರೆ ಒಂದು ದಿನದ ಕ್ರಿಸ್ಮಸ್ಗೆ 25 ಡಿಸೆಂಬರಲ್ಲಿ ನಡೆಯುವಂಥ ಕ್ರಿಸ್ಮಸ್ಗೆ 15ರಿಂದ 20 ದಿನಗಳ ಶಾಲಾ ಕಾಲೇಜು ದಿನಗಳನ್ನೇ ಮುಚ್ಚಿ ರಜೆ ಕೊಡ್ತಾರೆ. ಅದು ವಿಜೃಂಭಣೆಯಿಂದ ಮಾಡ್ಬೋದು. ಅದೇ ರೀತಿ ಈದ್ ಮಿಲಾದ್, ಮುಸ್ಲಿಂ ಬಾಂಧವರು ಒಂದು ತಿಂಗಳ ಉಪವಾಸ ಮಾಡಿ ಅವರು ಸಹ ಒಂದು ತಿಂಗಳ ಹಬ್ಬವನ್ನು ಆಚರಿಸ್ತಾರೆ. ಅವರು ಸಹ ಈ ಪ್ರಮುಖ ದಸರಾದಲ್ಲಿ ಅತಿ ಆಕರ್ಷಣೆ ಮತ್ತು ಅಂಬಾರಿ ಕಟ್ಟೋದು ವಿಶೇಷ. ಆ ತಂಡ, ಮುಸ್ಲಿಂ ತಂಡರು ಏನಿದೆ ಅಂಬಾರಿ ಕಟ್ಟುವಂಥದ್ದು ಈಗಲ್ಲ, ಹಿಂದಿನ ಕಾಲದಿಂದಲೂ ನಡೆದು ಬಂದಂಥ ಒಂದು ಪದ್ಧತಿ. ತುಂಬ ಬಾಂಧವ್ಯದಿಂದ ಆ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಅಂಬಾರಿ ರೂಪದಲ್ಲಿ ಕಟ್ಟಿ ಯಶಸ್ವಿಯಾಗಿ ಗತವೈಭವನ ಸಾರಲಿಕ್ಕೆ ಅವರು ಸಹ ಸಹಾಯ ಮಾಡ್ತಾರೆ. ಯಾಕೆ ಈ ಥರದ ತುಂಬ ಬೇಜಾರಾಗುತ್ತೆ. ಇದನ್ನು ನೋಡಬೇಕು. ಈ ಒಂದು ಕಳೆದ ಒಂದು ತಿಂಗಳಿನಿಂದ ಭಾರಿ ಕಾಂಟ್ರವರ್ಸಿಗಳು, ಭಾರಿ ಚರ್ಚೆ ಮೇಲೆ ಚರ್ಚೆ. ಯಾಕೆ? ನಾವು ಏನು ಮಾಡಬಾರ್ದಾ? ಹಿಂದೂ ಧರ್ಮದಲ್ಲಿ ನಾವು ಮಾಡೋದು ಪ್ರತಿಯೊಂದು ನೀರಾಗಲಿ, ಮರ ಆಗಲಿ, ಗಿಡ ಆಗಲಿ, ಕಲ್ಲಾಗಲಿ, ದೇವಸ್ಥಾನ, ಗುಡಿ, ಗೋಪುರ ಎಲ್ಲದಕ್ಕೂ ಪೂಜೆ ಮಾಡ್ಕೊಂಡೇ ಬಂದಿರೋದು. ಪ್ರತಿಯೊಂದು ಜೀವಿಯು ನಮಗೆ ಪೂಜನೀಯ ಸ್ಥಾನವನ್ನೇ ನೀಡ್ತಿದ್ದಾವೆ. ಎಲ್ಲ ದೇವರಿಗೆ ಒಂದೊಂದು ವಾಹನ ಈ ಪ್ರಾಣಿಗಳೇ. ಅದು ಮೊದಲು ತಿಳಿದಿರಬೇಕು. ಯಾಕೆ ಸುಮ್ಮನೆ ಕಾಂಟ್ರವರ್ಸಿಗಳು? ಬೇಡ. ತುಂಬ ಬೇಜಾರಾಗುತ್ತೆ. ಯಾರು ಬರ್ತಾರೆ ದಸರಾಕ್ಕೆ? ಈ ಥರ ಆದರೆ ಯಾರೂ ಬರೋಲ್ಲ. ನಾಳೆ ಒಂದು ಜನನೂ ಬರೋಲ್ಲ. ಮೇಯ್ನ್ ಬರೋದೇ ದಸರಾ ನೋಡಲಿಕ್ಕೆ. ಮತ್ತು ಅದೇ ರೀತಿ ಈಗ ರೈತ ಗದ್ದೆಯಲ್ಲಿ ದನಗಳನ್ನ ಕಟ್ಟಿ ಗದ್ದೆ ಉಳುಮೆ ಮಾಡ್ತಾನೆ. ಉಳುಮೆ ಮಾಡೋದಾಗಲೂ ಅದು ಪ್ರಾಣಿ ಹಿಂಸೆನಾ? ನಾಯಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಏನೇ ಇದ್ರೂ ಎಲ್ಲನೂ ಪ್ರಾಣಿ ಹಿಂಸೆನಾ? ಕಂಬಳ ಮಾಡಿದರೂ ಪ್ರಾಣಿ ಹಿಂಸೆ, ಜಲ್ಲಿಕಟ್ಟು ಮಾಡಿದ್ರೂ ಪ್ರಾಣಿ ಹಿಂಸೆ. ಯಾಕೆ ಈ ಥರ ಅಂತಲೇ ಗೊತ್ತಾಯ್ತಾ ಇಲ್ಲ. ಪ್ರಾಣಿ ಹಿಂಸೆ ಅಂತಂದರೆ ನಾವೀಗ ಮಾರ್ಕೆಟಲ್ಲಿ ಸಿಗುವಂಥ ಹಾಲನ್ನು ಖರೀದಿ ಮಾಡಿ ಕುಡಿಯೋದು, ಹಸುದು ಹಾಲನ್ನ ಕದ್ದು ಬಿಟ್ಟಲ್ವ ಮಾಡೋದು, ಅದು ಹಿಂಸೆ ಅಲ್ವಾ? ಹಿಂಸೆ ಅಂತ ಲೆಕ್ಕ ಹೋದರೆ ಎಲ್ಲನೂ ಹಿಂಸೆ. ಎಲ್ಲದಕ್ಕೂ ಒಂದು ಇತಿಮಿತಿ ಇದ್ದರೆ ತುಂಬ ಒಳ್ಳೆಯದು. ತುಂಬ ಬೇಜಾರಾಗುತ್ತೆ ಈ ಥರದೆಲ್ಲ ಮಾತುಗಳನ್ನ ಕೇಳಲಿಕ್ಕೆ. ಮತ್ತು ಅದೇ ರೀತಿ ಗಜಪಯಣವೂ ಅಷ್ಟೇ. ಗಜಪಯಣವನ್ನು 2 ವರ್ಷ ಗಜಪಯಣದಲ್ಲಿ ಭಾಗವಹಿಸಿದೆ. ಆ ಗಜಪಯಣದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ತುಂಬ ಬೇಜಾರಾದ ಸಂಗತಿ ಅಂತ ಹೇಳಿದ್ರೆ, ಗಜಪಯಣ ಆ್ಯಕ್ಚುಲಿ ಆನೆಗಳು ಇಲ್ಲಿಂದ ಮೈಸೂರಿಗೆ ಹಿಂದಿನ ಕಾಲದಲ್ಲಿ ನಡೆದುಕೊಂಡು ಹೋಗೋದಕ್ಕೆ ಕಾರಣರಾಗಿದ್ದವು. ಅವುಗಳನ್ನೆಲ್ಲ ಒಂದೆಡೆ ಸೇರಿಸಿ ಒಂದೇ ಕಡೆಯಿಂದ ಲಾರಿಯಲ್ಲಿ ಕಳಿಸ್ಬೇಕು ಅಂತೇಳಿ ಡಾಕ್ಟರ್ ಚಿಟ್ಟಪ್ಪನವರು ಆವತ್ತಿನ ದಿನಗಳಲ್ಲಿ ಮಾಡಿದರು. ಅದು ಮಾಡಿದ ನಂತರ ಅದಕ್ಕೆ ಒಂದು ಆನೆಗಳನ್ನ ಸೇರಿಸೋ ಜಾಗ ಗಜಪಯಣ ಅಂತೇಳಿ ಹೆಸರು ಮಾಡಿದರು. ಅಲ್ಲಿ ಪ್ರಮುಖವಾಗಿ ಯಾರು ಇರಬೇಕು ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಹಳೆ ಮಾವುತ ಕಾವಡಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಹಳೆ ವೈದ್ಯರು, ಹಿರಿಯ ಹಳೆಯ ಅಧಿಕಾರಿಗಳು ಇವರೆಲ್ಲ ಭಾಗವಹಿಸುವಂಥ ಕಾರ್ಯಕ್ರಮವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ, ಆ ಒಂದು ವರ್ಷಗಳ ಕಾಲ ಕಾಡು ಮೇಡು, ಬೆಟ್ಟ ಗುಡ್ಡ, ರೈತರಿಂದ, ಸಾರ್ವಜನಿಕರಿಂದ ಹಲ್ಲೇನೂ ಆಗಿರ್ಬೋದು, ಇಲ್ಲ ಅವ್ಯಾಚ್ಯ ಪದಗಳಾದ ನಿಂದನೆಯನ್ನು ಕೇಳಿಕೊಂಡು ಕೆಲಸ ಮಾಡಿದಂಥ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಒಂದು ದಿನದ ರಜೆ ಅವರ ಹಬ್ಬ. ಆ ಹಬ್ಬದಲ್ಲಿ ಅವರು ಅಲ್ಲಿ ಆಕರ್ಷಣೀಯವಾಗಿರಬೇಕು. ಅದು ಬಿಟ್ಟು ಗಜಪಯಣ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಪಯಣವಾಗಿದೆ. ನೋಡಿರ್ಬೋದು, ಒಬ್ಬ ಜನಕ್ಕೆ 3 ಪೊಲೀಸ್ ಇರ್ತಾರೆ. ಅಷ್ಟೊಂದು ಜನ ಆರಕ್ಷಕ ಸಿಬ್ಬಂದಿಗಳು ಇರ್ತಾರೆ. ಅದಷ್ಟು ಇರೋದು ಅವಶ್ಯಕತೆ ಇಲ್ಲ. ಹಬ್ಬವನ್ನು ಅವರಿಗೆ ಬಿಡಿ. ಯಾಕೆ, ನನ್ನ ಕಣ್ಣೆದುರಿಗೆ ನಾನು ನೋಡಿದ್ದೇನೆ. ಅಂಬಾರಿ ಆನೆ ಮಾವುತ ವಸಂತರನ್ನು ಅಡ್ಡಗಟ್ಟಿದ್ರು ಗಜಪಯಣದಲ್ಲಿ. ನಾನು ಅಂಬಾರಿ ಆನೆ ಮಾವುತ ಬಿಡಿ ಸಾರ್ ಅಂತೇಳಿ ಗೋಗೆರೆ ನನ್ನ ಕಣ್ಣೆದುರಿಗೆ ಈಗಲೂ ಇದೆ. ಕಳೆದ ವರ್ಷ, ಅದು ತುಂಬ ವರ್ಷ ಏನಾಗಿಲ್ಲ, ಕಳೆದ ವರ್ಷ. ಆನಂತರ ಐಡೆಂಟಿ ಕಾರ್ಡ್ ಎಲ್ಲ ಕೇಳುತ್ತಿದ್ದಾರೆ. ಅಂಥ ಜಾಗದಲ್ಲಿ ನಾನೇನು ಮಾಡ್ತಿದ್ದೆ ಅಂತೇಳಿದ್ರೆ, ಆಯಿತು ಒಳಗೆ ಬಿಡದಿದ್ದಾರೆ ಅಷ್ಟಾಯಿತು ಅಂತೇಳಿ ನಾನು ಅಲ್ಲೇ ನಿಂತ್ಕೋತಾ ಇದ್ದೆ.
ಏನಿದ್ರು ಪೂಜೆಗೆ ಒಂದು 5ರಿಂದ 10 ನಿಮಿಷ ಆಯಿತು. ಆ ಥರ ಎಲ್ಲ ಮಾಡಬಾರ್ದು. ಅವರ ಹಬ್ಬ ಅವ್ರಿಗೆ ಬಿಡಿ. ಇಡೀ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಫ್ಯಾಮ್ಲಿಗಳೆಲ್ಲ ಬರ್ತಾರೆ. ಬರಲಿ, ಎಲ್ಲರೂ ಬರಬೇಕು, ಅವ್ರಿಗೂ ಆಸೆ ಇರುತ್ತೆ. ಅದೇ ರೀತಿ ಸಾರ್ವಜನಿಕರಿಗೂ, ಅದೇ ರೀತಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೂ ನಾನು ನೋಡಿದೆ ಕಳೆದ ವರ್ಷ ಸಿಬ್ಬಂದಿಗಳನ್ನೇ ಹೊರೆ ಹಾಕಿದ್ದಾರೆ. ತುಂಬ ಬೇಜಾರಾಗುತ್ತೆ. ಅವರ ಹಬ್ಬ. ಅವರು ಒಂದು ವರ್ಷ ದುಡಿದು ಕಷ್ಟಪಟ್ಟು ಸೇರುವಂಥ ಜಾಗ ಅದು. ಅದು ರಾಜಕೀಯ ವೇದಿಕೆ ಆಗಬಾರ್ದು, ಮತ್ತೊಂದು ಆಗಬಾರ್ದು. ಯಾಕಂದರೆ ರಾಜಕೀಯ ವೇದಿಕೆ ಆಗೋದಾದರೆ ಮೈಸೂರಿಗೆ ಅರಣ್ಯ ಭವನಕ್ಕೆ ಆನೆಗಳು ಹೋಗ್ತದೆ. ಅಲ್ಲಿ ಹೋಗಿ ಏನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಬೋದು. ಯಾಕಂದರೆ ವಿಶಾಲವಾದ ಜಾಗ, ತುಂಬ ಚೆನ್ನಾಗಿದೆ. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ವೇದಿಕೆ ಹಾಕ್ತಾರೆ, ಮಂಟಪ ಹಾಕ್ತಾರೆ. ಆ ಬಿಸಿಲಿನಲ್ಲಿ ಆನೆಗಳು ಊಟ ನೀರಿಲ್ಲದೆ ಅವು ಬಳಲ್ತವೆ. ಅದರ ಬದಲು ಗಜಪಯಣ ಮುಗಿಸಿ ಪೂಜೆ ಕಾರ್ಯ ಏನಿದೆ ಅದೆಲ್ಲ ಮುಗಿಸಿ ಅಲ್ಲಿಂದನೇ ಮೈಸೂರಿಗೆ ಹೋದರೆ ತುಂಬ ಉತ್ತಮ. ಆನೆಗಳಿಗೆ ಏನು ರಾಜಕೀಯ ಆಗಿರ್ಬೋದು, ಇಲ್ಲ ಪ್ರಶಸ್ತಿಗಳನ್ನು ಕೊಡಬೋದು, ಕಾಡು ಮೇಡುಗಳ ಬಗ್ಗೆ ಮಾತನಾಡೋದು ಇರ್ಬೋದು. ಅದೆಲ್ಲ ಆನೆಗಳಿಗೆ ಕೇಳುವಂಥ ಶಕ್ತಿ ಇಲ್ಲ. ಆನೆಗಳು ಅಲ್ಲಿ ಕಾರ್ಯಕ್ರಮ ಮುಗ್ದ ಹಾಗೇ ಅಲ್ಲಿಂದ ಮೈಸೂರಿಗೆ ಹತ್ಸೋದು ತುಂಬ ಉತ್ತಮವಾದ ಕೆಲಸ. ಇಲ್ಲದಿರ ಆ ಮಾವುತರು ಕಬಡ್ಡಿಗಳು ಹೈರಾಣಾಗಿರ್ತಾರೆ ಅಲ್ಲಿ ಸಾರ್ವಜನಿಕರಿಂದ. ಆನೆಗಳ ಹಿಂದೆ ಮುಂದೆ ಎಲ್ಲ ನಿಂತ್ಕೊಂಡು ಭಾರಿ ಕಷ್ಟ. ಮೊದಲೇ ಆನೆಗಳಿಗೆ ಸಿಟ್ಟು ಬಂದು ಅವು ಯಾವ ರೂಪದಲ್ಲಿ ಇರ್ತವೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಈ ಥರದಲ್ಲಿ ಇದನ್ನೆಲ್ಲ ನೋಡ್ಕೋಬೇಕು. ಓಕೆ ಫ್ರೆಂಡ್ಸ್, ಮುಂದಿನ ದಿನಗಳ ಒಂದು ವೀಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಯಾರ ಅಭಿಪ್ರಾಯ ಇಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ವೀಡಿಯೋ ಮಾಡಿದ್ದೇನೆ, ಮಾತಾಡಬೇಕು ಅನಿಸ್ತು, ಮಾತಾಡಿದ್ದೇನೆ ಫ್ರೆಂಡ್ಸ್. ಓಕೆ, ಬಾಯ್.